ಅಪ್ಪ ಊರೊಳಗೆ ಇಷ್ಟು ನೀರಿನ ಸಮಸ್ಯೆ ಇದೆ, ಮತ್ ನಾವ್ ಇಷ್ಟ ಹತ್ರ ಇದ್ರೂನು ನಮ್ಗೇನು ಗೊತ್ತೇ ಆಗಿಲ್ವಲ್ಲ. ಅದೇನೇ ಕಷ್ಟ ಕಣಪ್ಪ ಸತೀಶ್. ನಮಸ್ತೆ ವಕೀಲ್ ಸಾಹೇಬ್ರೆ. ಓ ನಮಸ್ಕಾರ ನಮಸ್ಕಾರ. ಏನಾಯ್ತು? ನೀವ್ ಈ ನೀರಿನ ಸಮಸ್ಯೆ ಪರಿಹಾರ ಮಾಡದೇ ಇದ್ದಿದ್ರೆ ನಮಗ್ ತುಂಬಾ ತೊಂದರೆ ಆಗ್ತಿತ್ತು. ನೀವ್ ಬಹಳನೇ ಒಳ್ಳೆ ಕೆಲಸ ಮಾಡಿದ್ರಿ. ನೀವ್ ಅದನ್ನ ಮಾಡದೇ ಇದ್ರೆ ನಮ್ಮ ಊರಿನ ಜನಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಇಲ್ಲದೇನಾಗುತ್ತಂದ್ರೆ ಪ್ರತಿ ವರ್ಷ ಈ ಸಮಯ ನೀರು ಒಣಗಿ ಹೋಗುತ್ತೆ, ಅದಕ್ಕೆ ಸಮಸ್ಯೆ ಆಗೋದು. ಈಗ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಸರಿಯಾಗಿ ನದಿಗೆ ದಾರಿ ಮಾಡಿದೀವಿ. ಮುಂದೆ ಬರೋ ವರ್ಷದಲ್ಲಿ ನೀರಿಗೆ ತತ್ವರ ಖಂಡಿತ ಆಗೋದಿಲ್ಲ. ಸರಿ ದಶರಥ್ ಅವ್ರೆ, ನಾನ್ ನಿಮ್ಮ ಹತ್ರ ಒಂದ್ಸಲ ಕೇಳಿದ್ನಲ್ಲ, ಅದು ಮಹಾಪಾತ್ರ ಅವ್ರ ಹತ್ರ ಹೋಗಿ ಅವ್ರ ಜಮೀನಿನ ದರ ಕಡಿಮೆ ಮಾಡಿಸಿ ಅಂತ. ಅವ್ರೇನಾದ್ರೂ ಕಡಿಮೆ ಮಾಡಿದಾರ ಹೇಗೆ? ನಾನು ಹೋಗಿದ್ದೆ ಜಾನಕಿನಾಥ್ ಅವ್ರೆ. ಮಹಾಪಾತ್ರ ಅವರು ಅವ್ರ ಜಮೀನಿನ ದರನ ಕಡಿಮೆ ಮಾಡಲ್ಲ ಅಂದ್ರು. ನಾವುಗಳೆಲ್ಲ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ವಿ, ಆದ್ರೆ ಅವ್ರು ಒಪ್ಲಿಲ್ಲ. ಅಲ್ಲ, ನೀವು ಅವ್ರಿಗೆ ಅರ್ಥ ಮಾಡ್ಸಿದ್ರ ಏನು? ಆ ಜಮೀನ್ ನಾವ್ ಇಟ್ಕೊಂಡು ಏನ್ ಮಾಡ್ತೀವಿ ಹೇಳಿ? ಇದರಿಂದ ಎಲ್ರಿಗೂ ಪ್ರಯೋಜನ ಆಗುತ್ತೆ, ಹಾಗೆ ಊರಲ್ಲಿರೋ ನೀರಿನ ಸಮಸ್ಯೆ ಕಡಿಮೆ ಆಗುತ್ತೆ. ಯಜಮಾನ್ರೆ, ಕಾಕ ಏನಾಯ್ತು? ಮನೆಯಲ್ಲಿ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ನೀವು ಆದಷ್ಟು ಬೇಗ ಮನೆಗೆ ಬನ್ನಿ. ಏನಾಯ್ತು? ಏನ್ ಹೇಳ್ತಾ ಇದೀರಾ? ಮನೆಗೆ ಪೊಲೀಸ್ನವ್ರು ಬಂದಿದ್ದಾರೆ. ಪೊಲೀಸಾ? ಯಾಕಂತೆ? ಯಜಮಾನ್ರೆ, ಅಮ್ಮವರು ಮತ್ತೆ ಸುಭಾಷ್ ಅವರು ಅವ್ರನ್ನ ತಡೆದು ನಿಲ್ಸಿದ್ದಾರೆ. ಸಮಸ್ಯೆ ಆಗ್ಬಿಡುತ್ತೆ, ಬೇಗ ಬನ್ನಿ. ಪೊಲೀಸ್ ಯಾಕೆ ಬಂದಿದ್ದು? ಅಲ್ಲ ಏನಾಯ್ತು? ನನ್ಗೆಲ್ಲ ಸರಿಯಾಗಿ ಹೇಳಿ, ಏನಾಯ್ತಲ್ಲಿ? ಯಜಮಾನ್ರೆ, ಪೊಲೀಸ್ನವ್ರಿಗೆ ಮನೆಯಲ್ಲಿ ಸ್ವದೇಶಿ ಜನ ಇದ್ದಾರೆ ಅಂತ ಅನುಮಾನ ಬಂದಿದೆ. ಏನು ಸ್ವದೇಶಿ? ಪೊಲೀಸ್ ಪದೇ ಪದೇ ಸ್ವದೇಶಿ ಹೆಸರಲ್ಲಿ ಏನ್ ಮಾಡಕ್ ಹೊರಟಿದ್ದಾರೆ? ಅಪ್ಪ, ಇದು ಬಹಳ ಅನ್ಯಾಯ. ನಾವೆಲ್ಲ ಬರ್ತೀವಿ ಜಾನಕಿನಾಥ್ ಅವ್ರೆ. ಪೊಲೀಸ್ನವರು ನಿಮ್ಮನೆಗ್ ಬಂದು ಯಾಕೆ ತೊಂದರೆ ಕೊಡ್ತಿದ್ದಾರೆ? ಬೇಡ ಬೇಡ, ನೀವೇನ್ ಬರೋ ಅಗತ್ಯ ಇಲ್ಲ, ನಾನ್ ನೋಡ್ಕೋತೀನಿ. ಅಪ್ಪ, ನಾನು ನಿಮ್ ಜೊತೆ ಬಂದ್. ಬೇಡ ಸತೀಶ್, ನೀನ್ ಬರೋ ಅಗತ್ಯನೂ ಇಲ್ಲ, ನಾನೇ ಹೋಗ್ತೀನಿ. ನಿನ್ ಮಹಾಪಾತ್ರ ಮನೆಗೆ ಹೋಗಿ ಅವ್ರ ಜಮೀನಿನ ವಿಷಯನ ಮಾತಾಡ್ಕೊಂಡ್ ಬಂದ್ಬಿಡು. ನಾನು ಅವ್ರಿಗೆ ನಾಳೆ ದುಡ್ಡು ಕೊಡ್ತೀನಿ. ಸರಿಯಪ್ಪ, ಬನ್ನಿ ಹೋಗೋಣ. Disappointed, Sarkar. Highly disappointed. ನೀನು ನನಗೆ ನಿರಾಸೆ ಮಾಡಿದೆ. ನಾನು ಕಲ್ಕತ್ತಾ ಪೊಲೀಸ್ಗೋಸ್ಕರ ಸ್ಪೆಷಲ್ ಬ್ರಾಂಚ್ ತೆಗೆಯೋದಕ್ಕೆ ಹೊರಟಿದ್ದೆ, ಡಿಟೆಕ್ಟಿವ್ ಡಿಪಾರ್ಟ್ಮೆಂಟ್. ಮತ್ತು ಆ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ಲೀಕ್ ಆಗ್ಬಿಡುತ್ತೆ ಮತ್ತು ಕ್ರಿಮಿನಲ್ ಸ್ವದೇಶಿಗಳಿಗೆ ವಿಷಯ ತಿಳಿಯುತ್ತೆ. ನೋ ಸರ್ಕಾರ್, ದಿಸ್ ಇಸ್ ನಾಟ್ ಡನ್. ಇಷ್ಟೆಲ್ಲ ಆದ್ಮೇಲೆ ವೀರೇನ್ ನಿನ್ನ ಹತ್ರ ಒಂದು ವಿಷಯನೂ ಬಾಯ್ಬಿಟ್ಟು ಹೇಳೋದಿಲ್ಲ. ಯಾರನ್ನು ಯಾವುದೇ ಕಾರಣಕ್ಕೂ ನಂಬೋದು ಇಲ್ಲ. ಆದ್ರೆ ಸರ್, ನಾನು ಮೊದ್ಲಿಂದನೂ ಈ ಕೆಲಸನ ಬಹಳ ಎಚ್ಚರಿಕೆಯಲ್ಲಿ ಮಾಡ್ತಿದ್ದೆ. ಆದ್ರೆ ಈ ವಿಷಯ ಅವನ್ಗೆ ಹೇಗ್ ತಲುಪ್ತೋ ಏನೋ. ಮತ್ತೆ ಅವ್ನ್ ಎಂತ ದೊಡ್ಡ ಬದ್ಮಾಶ್ ಅಂದ್ರೆ ನನ್ನನ್ನೇ ಹತ್ರ ಕರೆದು ಅವನು ನನ್ ಕುತ್ಕೆನೆ ರಬೇಶ್, ನಿನ್ನ ಮಾತುಗಳು ನನಗೆ ಇರಿಟೇಟ್ ಮಾಡ್ತಿದ್ದೆ ಸರ್ಕಾರ್, ಇರಿಟೇಟ್ ಮಾಡ್ತಿದ್ದೆ. ಲೀವ್ ಇಟ್. ಜೈಲರ್ ಜೊತೆಗೆ ನೀನು ಮಾತಾಡಿದ್ದಾಯ್ತಾ? ಜೈಲಿಗೆ ಯಾರಾದ್ರೂ ಬಂದಿದ್ರಾ? ಇಲ್ಲ ಸರ್, ನಾನು ಇವತ್ತೇ ಅವನ ಹತ್ರ ಮಾತಾಡ್ತೀನಿ. ನೋ, ಜೈಲರ್ ಹತ್ರ ನಾನು ಮಾತಾಡ್ತೀನಿ ಸರ್ಕಾರ್. ನೀನೀಗ್ಲೇ ಅವನಿಗೆ ಹೋಗಿ ಹೇಳು ನಾನು ಅವನಿಗೆ ಬರೋದಕ್ಕೆ ಹೇಳಿದ್ದೀನಿ ಅಂತ. ಆದ್ರೆ ಯಾಕೆ ಬರೋದಕ್ಕೆ ಹೇಳ್ದೆ ಅನ್ನೋದನ್ನ ಅವನಿಗೆ ಹೇಳೋ ಹಾಗಿಲ್ಲ. ರೈಟ್ ಸರ್. ಸರ್ಕಾರ್ ಸರ್, ಈ ಕೆಲಸನ ಯಾರು ಮಾಡಿದ್ರು ಅಂತ ನಾವು ಹೇಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕಾಗತ್ತೆ. ಕೇವಲ ನಿನಗೆ ಮತ್ತೆ ನನಗೆ ಇಬ್ರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಈ ವಿಷಯನ ಲೀಕ್ ಮಾಡಿದ್ದು ಯಾರು? ಖಂಡಿತ ಬೇರೆ ಯಾರೋ ಬಿಟ್ರೇ ಮಾಡಿದ್ದಾರೆ. ಸರ್, ಸ್ವಲ್ಪ ದಿವಸದಿಂದ ಯಾವ ಸ್ವದೇಶಿನೂ ಜೈಲಿಗೆ ಬಂದೇ ಇಲ್ಲ ವಿಷಯ ಹೀಗೆ ಲೀಕ್ ಆಗೋಕೆ. ನನಗನ್ನಿಸ್ತಾ ಇದೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಯಾರೋ ಲೀಕ್ ಮಾಡಿದ್ದಾರೆ. ಎಸ್, ಐ ಆಲ್ಸೋ ಫೀಲ್ ಸೋ. ಸರ್, ಸ್ವದೇಶಿಗಳ ಮೇಲೆ ಇಷ್ಟೊಂದು ಸಿಂಪತಿ ಯಾರ್ಗೆ ಅಂತ ನಾನು ತಿಳ್ಕೊಳ್ಳೇಬೇಕು. ಆಯ್ತು, ನೀನ್ ಹೋಗು. ನೀನ್ ಬಾ, ತಟ್ಟೆ ಕೊಡು. ಲೈನಲ್ಲಿ ಬನ್ನಿ, ಲೈನಲ್ಲಿ ಬನ್ನಿ. ಲೈನಲ್ಲಿ ಸರಿಯಾಗಿ ನಿಂತ್ಕೊಳ್ಳೆ. ತಗೋ ಕೊಟ್ ಕಳ್ಸು. ಹಾ, ತಗೋ ಇದನ್ನ. ಹೋಗು, ನೀನ್ ಬಾ. ಕೊಡು. ತಗೋ, ಹಾಕು. ಹಾ, ಸಾಕು, ಕೊಡು. ಹಾ, ಸಾಕ್ಬಿಡು.
ತಗೊಂಡೋಗೋ. ಆಮೇಲೆ ಇನ್ಯಾರೋ ಬಾಯ್ಲಿ. ಏಯ್ ಏಯ್ ಏನ್ ಯೋಚಿಸ್ತಾ ಇದ್ಯಾ? ಮುಂದೆ ಹೋಗು. ಏಯ್ ಏನ್ ನೋಡ್ತಾ ಇದ್ಯಾ? ತಟ್ಟೆಗೊಡು. ಹೆಂಗ್ ನಿಂತಿದೆ ನೋಡು. ನಾವು ಕರೆಯೋ ತನಕ ಬರೋದೇ ಇಲ್ಲ ಅಂತೀರಾ? ಇದೇನ್ ಮದ್ವೆ ಮನೆ ಅನ್ಕೊಂಡಿದ್ದೀರಾ? ಬಿಟ್ಬಿಡು. ಯಾಕೆ? 21ನೇ ತಾರೀಕು ಇವನು ಗಲ್ಲು. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದಕ್ಕೆ ನೀನ್ ತುಂಬಾ ಬೇಜಾರಲ್ಲಿರೋದು. ಅಲ್ಲಪ್ಪ, ನಿನಗೆ ವಯಸ್ಸೆಷ್ಟು? 26 ಇರ್ಬೋದು. ಅದಕ್ಕೆ ಪೊಲೀಸರಿಂದ ದೂರ ಇರಬೇಕು. ದರೋಡೆ ಕಳ್ತನ ಮಾಡಿದ್ರೆ ಇವರು ಬಿಟ್ಬಿಡ್ತಾರೆ. ಆದ್ರೆ ನಿನ್ ದೇಶಕ್ಕೋಸ್ಕರ ಅವ್ರನ್ನೇ ಸಾಯಿಸ್ಬಿಟ್ಯಾ. ಇದರಿಂದ ನಿನ್ಗೇನ್ ಲಾಭ ಆಯ್ತು? ಏನ್ ಲಾಭ ಆಯ್ತಾ? ದೇಶದಲ್ಲಿ ಒಂದು ಮುಳ್ಳು ಸ್ವಚ್ಛ ಆಯ್ತು. ನನ್ನ ಮನ್ಸಿಗೆ ಬೇಸರ ಆಗಿದ್ಯಾ ಇಲ್ವಾ ಅಂತ ತಿಳ್ಕೊಬೇಕಾ? ಯಾರೆಲ್ಲ ದೇಶ ಸೇವೆ ಮಾಡೋ ಬದಲು ಅದನ್ನೇ ಮಾರಿ ತಿಂತಿದ್ದಾರೋ ಅವನನ್ನ ಕೊಂದಿದ್ದಕ್ಕೆ ನನಗೆ ಯಾವುದೇ ಬೇಸರ ಇಲ್ಲ. ಆ ದೇಶದ್ರೋಹಿನ ಸಾಯಿಸಿದ ದಿನನೇ ನನಗೆ ಗಲ್ಲಾಗುತ್ತೆ ಅಂತ ಗೊತ್ತಿತ್ತು. ಸಂಶುಲ್ ಆಲಾಮ್ನ ಸಾಯಿಸಿದಕ್ಕೆ ನನಗೆ ಹೆಮ್ಮೆ ಇದೆ. ನಿನ್ ಕಣ್ಮುಂದೆನೆ ನಿನ್ ಸಾವು ಕಾಣ್ತಾ ಇದೆ. ನೀನು ನಿನ್ನ ಸಂಬಂಧಿಕರು ಯಾರನ್ನೂ ನೋಡಕ್ಕಾಗಲ್ಲ. ಇಡೀ ದಿನ ಯಾರು ನೀನ್ ನೋಡಕ್ ಬರಲ್ಲ. ಇದರಿಂದ ನಿನಗೆ ಕಷ್ಟ ಆಗೋದಿಲ್ವಾ? ಕಷ್ಟ ಯಾಕಾಗುತ್ತೆ ಹೇಳಿ? ನಾನು ಯಾವ ಅಪರಾಧನೂ ಮಾಡಿಲ್ಲ. ನಾನು ಒಳ್ಳೆ ಕೆಲಸನೇ ಮಾಡಿದ್ದೀನಿ. ನಾನಂತೂ ಸಾಯೋದು ಖಂಡಿತ. ಆದ್ರೆ ನಾನು ಇವರಲ್ಲಿ ಒಬ್ಬರನ್ನಾದ್ರೂ ದೇಶ ಸೇವೆ ಕಡೆ ಕರ್ಕೊಂಡೋದ್ರೆ ನನ್ನ ಸಾವು ಸಾರ್ಥಕ ಆಗುತ್ತೆ. ಜತಿನ್ ಅಣ್ಣನ ಹೆಸರು ಹೇಳಿ ನಾನು ಯಾವ ಪಾಪ ಮಾಡಿದ್ದೀನೋ ಅದಕ್ಕಿದೆ ಪ್ರಾಯಶ್ಚಿತ್ತ. ಏಯ್ ಬಾಯ್ ಮುಚ್ಚು. ನೀನ್ ನನ್ನ ಶತ್ರು ಅಲ್ಲ, ನಾನು ನಿನ್ ಶತ್ರು ಅಲ್ಲ. ಅದಕ್ಕೆ ದೇಶ ಸ್ವಾತಂತ್ರ್ಯ ಆದ್ಮೇಲೆ ನೀನ್ ಜನರಿಗೆ ಮುಖ ತೋರ್ಸೋಕಾಗದೇ ಇರೋಂಥ ಕೆಲಸ ಮಾಡಬೇಡ. ಅಲ್ಲ, ನಮಗೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ ಜಮೀನ್ ನಮಗ್ ಸಿಗುತ್ತಾ? ಜಮೀನು ಅಂತಂದ್ರೆ ಅದನ್ ಬಿಟ್ಟು ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಪಕ್ಕದ ಜಮೀನವನು ನಮ್ ಜಮೀನ ವಶ ಮಾಡ್ಕೊಂಡಿದ್ದಾನೆ. ಆ ಜಮೀನ್ ಪಡೆಯೋದಕ್ಕೋಸ್ಕರ ಹೊಡೆದಾಟ ಮಾಡಿದೆ. ಅದಕ್ಕೋಸ್ಕರನೇ ನನ್ನ ಜೈಲಿಗೆ ಹಾಕಿದ್ರು. ನಿನ್ನ ಜಮೀನನ್ನ ಪಕ್ಕದ ವ್ಯಕ್ತಿ ತಗೊಂಡ ಅನ್ನೋ ಕಾರಣಕ್ಕೆ ನೀನು ಹೊಡೆದಾಟ ಮಾಡ್ದ. ಮತ್ತೆ ನಿನಗೆ ಶಿಕ್ಷೆ ಕೊಟ್ಟವ್ರು ಯಾರು? ಅವರು ಈ ದೇಶದವರೇ ಅಲ್ಲ. ಬದಲಾಗಿ ಈ ದೇಶದ ಜಮೀನೆಲ್ಲ ಅವರೇ ವಶ ಮಾಡ್ಕೊಂಡು ಕೂತಿದ್ದಾರೆ. ನಿಮ್ಗೆಲ್ಲ ಏನು ಅನ್ನಿಸ್ತಿಲ್ವಾ? ನಿಮ್ಗನ್ಸೋದಿಲ್ವಾ? ನಿಮ್ಗೆ ಆಸೆ ಇಲ್ವಾ ಈ ದೇಶ ಸ್ವತಂತ್ರವಾಗ್ಬೇಕು, ನಮ್ಮ ಜಮೀನು ನಮ್ಮ ಅಧಿಕಾರ ವಾಪಸ್ ಸಿಗ್ಬೇಕು ಅಂತ? ನಿಮ್ಮೆಲ್ಲರಿಗೂ ಧೈರ್ಯ ಇದೆ, ನಿಮ್ಮೆಲ್ಲರಿಗೂ ಹೊಡೆದಾಡೋ ಶಕ್ತಿ ಇದೆ. ನೀವೆಲ್ಲ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ್ಲಿಂದಾನೇ ಪ್ರಯತ್ನ ಮಾಡಿ. ನೀವೇನಾದ್ರೂ ಕೊಲೆ ಹೋರಾಟ ಮಾಡ್ಬೇಕಾದ್ರೆ ಅದನ್ನ ದೇಶಕ್ಕೋಸ್ಕರ ಮಾಡಿ. ರಕ್ತ ಹರಿಸೋದಿದ್ರೆ ಅದನ್ನ ದೇಶಕ್ಕೋಸ್ಕರ, ನಮ್ಮವ್ರಿಗೋಸ್ಕರ, ನಮ್ಮ ಸ್ವತಂತ್ರಕ್ಕೋಸ್ಕರ ಹರಿಸಿ. ಒಂದ್ ವೇಳೆ ನಿಮ್ಗೆ ಗಲ್ಲಾದ್ರೆ ಅದು ನಿಮ್ಗೆ ಕಷ್ಟ ಅನ್ಸಲ್ಲ, ಅದು ನಿಮ್ಗೆ ಹೆಮ್ಮೆ ಅನ್ಸುತ್ತೆ. ದೇಶನೇ ಇಲ್ದೆ ಹೋದ್ರೆ ನಿಮ್ಮ ಜಮೀನಿದ್ದು ಏನು ಪ್ರಯೋಜನ ಆಗೋದಿಲ್ಲ. ದೇಶಕ್ಕೋಸ್ಕರ ಹೋರಾಡಿ, ದೇಶಕ್ಕೋಸ್ಕರ ಹೋರಾಡಿ. ಸ್ಟಾಪ್ ಹ್ಯಾಮ್. ಅವನನ್ನ ಈಗ್ಲೇ ಸೆಲ್ ಒಳಗಡೆ ಕಳಿಸಿ. ಅವನಿಗೆ ಊಟನೂ ಸೆಲ್ ಒಳಗಡೆನೆ ಕೊಡಿ. ವಿ ಹ್ಯಾವ್ ಟು ಕೀಪ್ ಹಿಸ್ ಮೌತ್ ಶಾಟ್. ಅವನ ಬಾಯಿ ಮುಚ್ಚಿಸ್ಬೇಕು. ಎಲ್ರು ಹೇಳಿ ಒಂದೇ ಮಾತರಂ. ನಿಮ್ಮಿಂದ ಇದು ಸಾಧ್ಯ ಆಗುತ್ತೆ. ಒಂದು ಸಲ ಧೈರ್ಯ ಮಾಡಿ ಒಂದೇ ಮಾತರಂ ಅನ್ನಿ. ಇದು ನಮ್ಮ ಸ್ವದೇಶಿಗಳ ಮಂತ್ರ, ನಮ್ಮೆಲ್ಲರ ಪ್ರತಿವಾದದ ಮಂತ್ರ. ಹೇಳಿ ಒಂದೇ ಮಾತರಂ. ಮಾತರಂ. ಒಂದೇ ಮಾತರಂ. ಎಲ್ರು ಹೇಳಿ ಒಂದೇ ಮಾತರಂ. ನಿಮ್ಗೆಲ್ಲ ಇಷ್ಟನೇ ಧೈರ್ಯ? ಯಾರಿಗೂ ಹೇಳೋದಕ್ಕಾಗಲ್ಲ? ನಿಮ್ಗೆ ಯಾರಿಗೂ ಮನಸ್ಸಾಕ್ಷಿನೇ ಇಲ್ವಾ? ಯಾರಿಗೂ ದೇಶದ ಮೇಲೆ ಗೌರವನೇ ಇಲ್ವಾ? ಮಾತರಂ. ಒಂದೇ ಮಾತರಂ. ಒಂದೇ ಮಾತರಂ. ಬಾಯ್ ಮುಚ್ಚು, ಮುಚ್ಚು ಬಾಯಿ. ನಿಮ್ ಸಾಹೇಬ್ರಿಗೆ ಬಿಡಿ. ಮನ್ಸಿಂದ ನಾವೆಲ್ಲರೂ ಸ್ವದೇಶಿಗಳೇ. ನಾವ್ಯಾರು ಸಾಯೋದಕ್ಕೂ ಎದುರಲ್ಲ, ಮತ್ತೆ ಸಾಯಿಸೋದಕ್ಕೂ ಎದುರಲ್ಲ. ಒಂದು ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ. ಸ್ವಾತಂತ್ರ್ಯ ಆಗೇ ಆಗುತ್ತೆ. ಒಂದೇ ಮಾತರಂ. ಹೇಳ್ಕೊಂಡ್ ಬನ್ನಿ ಇವ್ನ. ಹೇಳ್ಕೊಂಡ್ ಬನ್ನಿ. ಒಂದೇ ಮಾತರಂ. ಒಂದೇ ಮಾತರಂ. ಒಂದೇ ಮಾತರಂ. ಅಪ್ಪ ವಾಪಸ್ ಮನೆಗೆ ಬಂದ್ಮೇಲೆ ನೀವೆಲ್ಲರೂ ತುಂಬಾ ತೊಂದರೆ ಅನುಭವಿಸ್ತೀರಾ.
ಘೋಷ್ ಅವರೇ ನಿಮ್ ಸಾಹೇಬ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಈ ಮನೆಯಲ್ಲಿ ಯಾರು ಸ್ವದೇಶಿಗಳಿಲ್ವಲ್ಲ. ಏನಾದ್ರೂ ಪೊಲೀಸ್ ಅವರು ಬಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಈ ನಾಟಕ ನಡೆಯೋದಕ್ಕೆ ಬಿಡಬಾರ್ದು. ಸರ್, ನಾವಿಲ್ಲಿಂದ ಹೊರಡೋದೇ ಒಳ್ಳೇದು ಅಂತ ಅನ್ಸುತ್ತೆ. ಮುಂಚೆನೂ ನಾವು ಇದೇ ಥರ ಇವ್ರ ಮನೆಯನ್ನ ಸರ್ಚ್ ಮಾಡಿದ್ವಿ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿ ಲೇಡೀಸ್ ಇದಾರೆ ಅನ್ನೋ ಕಾರಣಕ್ಕೆ ನಾವಿಲ್ಲಿಂದ ಹೋಗ್ತಾ ಇದೀವಿ. ಆದ್ರೆ ನೀವು ಮಾಡ್ತಾ ಇರೋದಂತೂ ಸರಿಯಲ್ಲ. ರಬೇಶ್, ಹೇ ಭಗವಂತ, ಭಗವಂತ ನೀನೇ ಉಳಿಸಿದ್ಯಪ್ಪ. ಇಲ್ಲೇನ್ ನಡೀತಿದೆ ಪ್ರಭಾ? ಇವತ್ತು ಮನೆಗೆ ಪೊಲೀಸ್ನವ್ರು ಬಂದಿದಾರಲ್ಲ, ಇದಕ್ಕೂ ಮೊದ್ಲೇ ಒಂದ್ಸರಿ ಬಂದಿದೀವಿ ಅಂತಿದಾರಲ್ಲ. ಏ ಪ್ರಭಾ, ಇದೆಲ್ಲ ಏನ್ ನಡೀತಾ ಇದೆ ಪ್ರಭಾ? ಏನ್ ನಡೀತಾ ಇದೆ? ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ದೊಡ್ಡಮ್ಮ. ಅದಕ್ಕೂ ಮೊದಲು ನಾನು ಸುಬಿ ಹತ್ರ ಪ್ರಶ್ನೆ ಕೇಳ್ಬೇಕು. ಪೊಲೀಸ್ನವರು ಇಷ್ಟು ನಿಶ್ಚಯವಾಗಿ ಹೇಗ್ ಹೇಳ್ತಾ ಇದಾರೆ ಇಲ್ಲಿ ಸ್ವದೇಶಿಗಳಿದ್ದಾರೆ ಅಂತ? ನಿನಗೇನಾದ್ರೂ ಗೊತ್ತಾ? ನೀನ್ ಸ್ವಲ್ಪ ಹೊತ್ತಿಗೂ ಮೊದಲು ಸ್ವಲ್ಪ ಜಾಸ್ತಿ ತಿಂಡಿ ಮಾಡೋಕ್ ಹೇಳಿದ್ಯಲ್ಲ, ಅದು ಬರೀ ನಿನಿಗೋಸ್ಕರನಾ ಅಥವಾ ಬೇರೆ ಯಾರಿಗಾದ್ರೂನಾ? ಮಾತಾಡ್ದೆ ನಿಂತ್ಕೋಬೇಡ ಸುಬಿ, ಮಾತಾಡು. ಅಲ್ಲ ಸುಬಿ, ಅಮ್ಮ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ನಿಜವಾಗ್ಲೂ ಯಾರಾದ್ರೂ ಇದಾರಾ? ಒಬ್ರೇ ಅಲ್ಲ ಅಮ್ಮ, ನಮ್ ನಾಟಕದ ಸದಸ್ಯರೆಲ್ಲ ಇಲ್ಲೇ ಇದ್ದಾರೆ. ನಾಟಕದ ದುಡ್ಡನ್ನ ದೇಶದ ಕೆಲ್ಸಕ್ಕೆ ಕೊಟ್ಟು ಆ ಮನುಷ್ಯ ಸ್ವದೇಶಿ ಅಂತ ಅನ್ಸ್ಕೊಳ್ಳೋದಾದ್ರೆ ಅಂತ ಬಹಳಷ್ಟು ಸ್ವದೇಶಿ ಜನಗಳು ನಮ್ಮನೇಲೇ ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮನೆಗೆ ಬಂದಿದ್ದಾರೆ. ಅಯ್ಯೋ ದೇವ್ರೆ, ಏನೋ ಹಾಗಂದ್ರೆ ಮನೇಲಿರೋ ಎಲ್ರು ಪೊಲೀಸ್ನವ್ರು ಹಿಡ್ಕೊಂಡೋಗಿ ಜೈಲ್ಗೆ ಹಾಕ್ತಾರಷ್ಟೇ. ಪ್ರಭಾ, ಏನ್ ಮಾಡ್ತಿದ್ದ ನಿನ್ ಮಗ? ಸ್ವಲ್ಪ ಬಿಡ್ಸ್ ಹೇಳೆ. ಪೊಲೀಸ್ ನಮ್ಗೆ ನಾಟಕದ ರಿಹರ್ಸಲ್ ಮಾಡೋಕ್ ಬಿಡ್ತಾನೆ ಇಲ್ಲ. ನಮ್ಮನೆಲ್ಲೂ ರಿಹರ್ಸಲ್ ಮಾಡೋಕ್ ಬಿಡೋದಿಲ್ಲ ಅಂದ್ರೆ ನಾವು ನಾಟಕ ಮಾಡೋದಾದ್ರೂ ಹೇಗೆ? ಆಗ ನಾವೆಲ್ಲರೂ ಬ್ರಿಟಿಷರು ಎದುರುಗಡೆ ಸೋತೋಗ್ತೀವಿ. ಅಮ್ಮ, ಒಳಗಡೆ ಯಾರ್ಯಾರಿದ್ದೀರೋ ಅವರೆಲ್ಲ ಹೊರಗ್ ಬನ್ನಿ. ಪೊಲೀಸರೆಲ್ಲ ಹೋದ್ರು. ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಮ್ಮ ಅಮ್ಮ, ಅವ್ರದ್ದು ಯಾರ್ದು ತಪ್ಪಿಲ್ಲ. ಮನೇಲಿ ರಿಹರ್ಸಲ್ ಮಾಡ್ಬೋದು ಅಂತ ನಾವೇ ಕರ್ಕೊಂಡ್ ಬಂದಿದ್ದು. ನೀವೆಲ್ರೂ ಪೊಲೀಸ್ನವ್ರ ಕೈಯಿಂದ ಬಚಾವಾಗೋಕೆ ಮನೇಲಿ ರಿಹರ್ಸಲ್ ಮಾಡ್ತಾ ಇದ್ದಿದ್ದನ್ನ ನನಗೊಂದ್ಸಲ ಹೇಳ್ಬೋದಾಗಿತ್ತಲ್ವಾ? ಸುಭಾಷ್ ಏನೋ ಚಿಕ್ಕವನು, ಆದ್ರೆ ವಿಭಾ ನೀನು, ಶರತ್ ನೀನಾದ್ರೂ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ನನಗಿದನ್ನೆಲ್ಲ ಹೇಳಿದಿದ್ರೆ ನಿಮ್ಗೇನ್ ನಷ್ಟ ಆಗ್ತಿತ್ತು? ಅಮ್ಮ, ಅಮ್ಮ ನಮ್ಮಿಂದ ತಪ್ಪಾಗಿದೆ ಅಮ್ಮ. ಇದು ತಪ್ಪಲ್ಲ ವಿಭಾವತಿ, ನೀನ್ ಅನ್ಯಾಯ ಮಾಡಿದ್ಯಾ.
ದಯವಿಟ್ಟು ಕ್ಷಮಿಸಿ. ಈ ಅನ್ಯಾಯನ ನಾವೆಲ್ಲ ಸೇರಿನೇ ಮಾಡಿದ್ದು. ನಾವ್ಯಾರೂ ಅವ್ರ ಹತ್ರ ಒಂದ್ಸಲನೂ ಹೇಳಿಲ್ಲ ನಾವಿಲ್ಲಿ ರಿಹರ್ಸಲ್ ಮಾಡೋದಿಲ್ಲ ಅಂತ. ನಿಮಗೆ ಆಗೋ ತೊಂದರೆಗಳ ಬಗ್ಗೆ ಯೋಚಿಸದೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಕ್ಷಮಿಸ್ಬೇಕು ನೀವು. ಇದರಲ್ಲಿ ದೊಡ್ಡ ತಪ್ಪು ನಂದೆ. ಎಲ್ಲ ಗೊತ್ತಿದ್ದು ನಾನು ಅವರನ್ನ ತಡಿಲಿಲ್ಲ ಅಕ್ಕ. ನನಗ್ ಗೊತ್ತಿದೆ ಭಾವನವರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಇಲ್ಲ ಅನುಪಮ, ಶರತ್ ಮತ್ತೆ ವಿಭಾ ಇದನ್ನ ತಿಳ್ಕೊಳ್ಳೋದು ಅಗತ್ಯ ಆಗಿತ್ತು. ಈ ಮನೆಗೆ ಅವ್ರ ಮೇಷ್ಟ್ರು ಬಂದಿದ್ದಾರೆ. ಅವರಂತ ಒಬ್ಬ ಒಳ್ಳೆ ವ್ಯಕ್ತಿನ ಪೊಲೀಸ್ನವ್ರು ಬಂದು ಎಳ್ಕೊಂಡು ಹೋದ್ರೆ ಆಗ ಎಷ್ಟು ಕಷ್ಟ ಆಗ್ತಿತ್ತು. ಇದನ್ನ ಇವರೇ ಅರ್ಥ ಮಾಡ್ಕೋಬೇಕಾಗಿತ್ತು. ಪೊಲೀಸ್ನವ್ರಂತೂ ಇವರನ್ನ ಸ್ವದೇಶಿ ಅಂತ ಹಿಡ್ದೇ ಬಿಡ್ತಿದ್ರು. ಅವ್ರಿ ಮನೆಗ್ ಬಂದು ಅವ್ರಿಗೆ ಹೀಗೆಲ್ಲ ಅವಮಾನ ಆಗಿದ್ರೆ ನಿಮ್ಮಪ್ಪನ ಹೆಸರಿಗೆ ಗೌರವಕ್ಕೆ ಧಕ್ಕೆ ಬರ್ತಿರ್ಲಿಲ್ವಾ ಶರತ್? ನಿಮ್ಮಪ್ಪನೇ ನಿಮ್ಗೆ ಈ ನಾಟಕ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದು. ರಿಹರ್ಸಲ್ ಮಾಡೋದಕ್ಕೆ ಜಾಗ ಇಲ್ಲ ಅಂದಿದ್ರೆ ನಾನೇ ನಿಮಗೆ ರಿಹರ್ಸಲ್ ಮಾಡ್ಕೊಳ್ಳಿ ಅಂತ ಅನುಮತಿ ಕೊಡ್ತಿದ್ದೆ. ಈ ವಿಷಯನ ನನಗೆ ಯಾಕೆ ಹೇಳಿಲ್ಲ? ನೀವ್ ಮೊದ್ಲೇ ನನಗೆ ಹೇಳಿದಿದ್ರೆ ಇವತ್ ನಾನು ಏನ್ ಕೆಲ್ಸ ಮಾಡಿದೀನೋ ಆ ಕೆಲ್ಸನ ಅವತ್ತೇ ಮಾಡ್ತಿದ್ದೆ ಅಲ್ವಾ ಶರತ್? ನನ್ ವರ್ತನೆ ಆಗ ಖಂಡಿತ ಬದಲಾಗ್ತಿರ್ಲಿಲ್ಲ ಶರತ್. ನನಗ್ ಗೊತ್ತಿತ್ತಮ್ಮ, ಗೋಪಾಲಿ ಮನೆಗೆ ಪೊಲೀಸರು ಬಂದಿದ್ದಾರೆ ಅಂತ ಹೇಳಿದಾಗ ನಾನು ನಿಶ್ಚಿಂತೆಯಿಂದ ಇದ್ದೆ. ನೀವು ಪೊಲೀಸರನ್ನ ಮನೆ ಒಳಗೆ ಬರಕ್ ಬಿಡಲ್ಲ ಅಂತ ಗೊತ್ತಿತ್ತು. ಆದ್ರೆ ಭಯ ಇದ್ದಿದ್ದು ಅಜ್ಜಿ ಮೇಲ್ ಮಾತ್ರ. ಅಜ್ಜಿಗೇನಾದ್ರೂ ನೀವು ಬೇಡ ಅಂತ ಹೇಳ್ದೆ ಇದ್ದಿದ್ರೆ ಅವ್ರು ನಮ್ಮನ್ನ ಪೊಲೀಸರಿಗೆ ಹಿಡ್ಕೊಡ್ತಿದ್ರು. ಸರಿಯಾಗಿ ಹೇಳಿದ್ಯಾ, ನಾನು ಎಲ್ರಿಗೂ ಹಿಡ್ಕೊಡ್ತಿದ್ದೆ. ನಾನು ಈ ಅನ್ಯಾಯನ ಬಾಯಿ ಮುಚ್ಕೊಂಡು ಸಹಿಸೋಕ್ ಆಗೋದಿಲ್ಲ. ಅದಕ್ಕಾಗೆ ನಿಮಗೆ ನನ್ ಕಂಡ್ರೆ ಆಗೋದಿಲ್ಲ. ಪೊಲೀಸರು ಬಂದ್ಬಿಟ್ಟು ಹೋದ್ರೇನಾಯ್ತು, ನಾನು ಈಗ್ಲೂ ಅವ್ರನ್ನ ಕರ್ಕೊಂಡ್ ಬರ್ಬೋದು. ಈ ಅನ್ಯಾಯ ತಡಿಯೋಕೆ ನನ್ ಕೈಲಿ ಆಗಲ್ಲ. ನಾನು ಈಗ್ಲೇ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನೋಡು ಜಾನಕಿ, ನೋಡಪ್ಪ, ಈಗ ನೀನೇ ಹೇಳ್ಬಿಡು. ನಮಗೆಲ್ಲ ಸುಳ್ಳು ಹೇಳಿ ಈ ಮನೆಗೆ ಸ್ವದೇಶಿಗಳನ್ನ ಕರೆಸಿ ನಾಟಕದ ರಿಹರ್ಸಲ್ ಮಾಡ್ತಾ ಕೂತಿದ್ದಾರೆ. ಅದಷ್ಟೇ ಅಲ್ಲ, ಚಹದ ವ್ಯವಸ್ಥೆ ಕೂಡ ಆಗ್ತಾ ಇದೆ. ನನಗ್ ನೋಡಿದ್ರೆ ನಿನ್ನ ನೋಡಕ್ ಜನ ಬಂದಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಈ ವಿಷಯನೆಲ್ಲ ತಿಳ್ಕೊಂಡೆ ಪೊಲೀಸರು ಇಲ್ಲಿಗೆ ಬಂದಿದ್ರು ಗೊತ್ತಾ? ಇದನ್ನ ನಿನ್ ಮಕ್ಕಳು ನಿನ್ ಸೊಸೆ ಸೇರ್ಕೊಂಡೇ ಮಾಡಿರೋದು. ಪೊಲೀಸ್ ಬಂದಿರೋ ವಿಷಯ ನನ್ಗೆ ಗೊತ್ತಾಯ್ತು ಅತ್ತೆಮ್ಮ. ಮನೇಲಿ ಇಷ್ಟೊಂದೆಲ್ಲ ಜನರಿದ್ದಾರೆ, ಆದ್ರೂ ಪೊಲೀಸ್ ಒಳಗಡೆ ಹೇಗ್ ಬಂದ್ರು? ನೀನೆಲ್ಲಿ ಹೋಗಿದ್ದೆ ಶರತ್? ಅಯ್ಯೋ ಜಾನಕಿ, ನಾನ್ ನಿನ್ನ ಹತ್ರ ಬೇರೆ ಏನೋ ಹೇಳ್ತಾ ಇಲ್ಲ. ನಾನ್ ಹೇಳ್ತಿರೋದು ನಿನಗೆ ತಿಳಿತಾ ಇದೆಯೋ ಇಲ್ವೋ? ಪೊಲೀಸರು ಒಳಗಡೆ ಬರ್ಲಿಲ್ಲ ಅಪ್ಪ, ಅಮ್ಮ ಅವ್ರನ್ನ ತಡೆದ್ರು. ಇದನ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಪ್ರಭಾ. ನನ್ನ ಅನುಪಸ್ಥಿತಿಯಲ್ಲಿ ನೀನೀ ಕೆಲಸ ಮಾಡಿದೆಯಲ್ಲ. ಅಪ್ಪ, ನಾವೆಲ್ಲ ಈಗ ಮಾಡ್ತಿರೋ ನಾಟಕದಲ್ಲಿ ರಾಜ ಚಂದ್ರಗುಪ್ತ ವಿದೇಶಿ ಶಕ್ತಿಗಳನ್ನ ಸದೆ ಬಡಿದು ಭಾರತೀಯರ ಸಾಮ್ರಾಟ ಆಗ್ತಾನೆ. ಅದಕ್ಕೆ ಪೊಲೀಸರಿಗೆ ಈ ನಾಟಕ ಮಾಡೋದಿಷ್ಟ ಇಲ್ಲ. ನಾವೆಲ್ಲರೂ ಎಲ್ಲ ಅಭ್ಯಾಸ ಮಾಡೋದು ಹೇಳಿ ಅಪ್ಪ. ಇವತ್ತಿನ ನೀವೆಲ್ಲರೂ ಇಲ್ಲೇ ರಿಹರ್ಸಲ್ ಮಾಡಿ.
ಮನೆ ಎಲ್ಲ ಸದಸ್ಯರು ಹುಷಾರಾಗಿರಿ, ಯಾಕಂದ್ರೆ ಪೊಲೀಸ್ನವ್ರು ಮತ್ತೆ ಬರಬಾರ್ದು. ಆಗ್ಲಿ, ನಾನಿನ್ನೊಂದು ಗಳಿಗೆನೂ ಇಲ್ಲಿ ಉಳಿಯೋಳಲ್ಲ. ನಾನು ನಿಮ್ಗಿಂತ ದೊಡ್ಡೋಳು, ಆದ್ರೂ ಯಾವಾಗ್ಲೂ ನಿಮ್ ಅನ್ಯಾಯನ ಸಹಿಸ್ಕೋಬೇಕಾ? ನನಗಿಲ್ಲಿ ಗೌರವ ಉಳಿದಿಲ್ಲ, ಇಲ್ಲಿ ಯಾವ ಗೌರವನೂ ಇಲ್ಲ. ಇಲ್ಲಿದ್ದು ಏನ್ ಲಾಭ? ನನ್ನಿಂದ ತಪ್ಪಾಗೋಯ್ತು. ನಿಮ್ಗೆಲ್ಲ ನಮ್ಮ ಎಲ್ರಿಂದ ಮರ್ಯಾದೆ ಹೋಗೋ ಹಾಗಾಯ್ತು. ಪ್ರತಿಯೊಬ್ಬ ಮನುಷ್ಯನ ವಿಚಾರವು ಬೇರೆ ಬೇರೆ ಆಗಿರುತ್ತೆ, ನೀವನ್ನು ತಲೆ ಕೆಡಿಸ್ಕೋಬೇಡಿ. ವಕೀಲ್ ಸಾಹೇಬ್ರೆ, ನಾವೇ ಇಲ್ಲಿಂದ ಹೊರಟೋಗ್ತೀವಿ. ನಾವ್ ಇಲ್ಲೇ ಇದ್ರೆ ನಿಮ್ಗಿನ್ನೂ ತೊಂದರೆ ಆಗ್ತಾ ಇರುತ್ತೆ. ಹೊರಗಡೆ ಪೊಲೀಸ್ ಇರ್ಬೋದು ಅನಂತ್, ನೀವೆಲ್ಲ ಈಗಲೇ ಹೋದ್ರೆ ನಿಮ್ಗೆಲ್ಲ ಸಮಸ್ಯೆ ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗಲ್ಲ. ಮಾಧವಮೇಶ್ರೆ, ನಿಮ್ಗೆಲ್ರೂ ಗೊತ್ತಿರೋವ್ರೆ, ನೀವೆಲ್ಲರೂ ನನ್ನ ಪರಿಚಯ ಮಾಡ್ಕೊಡಿ. ಪ್ರೋಮಿ, ಅನುಪಮನ್ ಕರ್ಕೊಂಡು ಅಡುಗೆ ಮನೆಗೆ ಹೋಗು. ಎಲ್ರಿಗೂ ಏನಾದರೂ ತಿನ್ನೋಕೆ ವ್ಯವಸ್ಥೆ ಮಾಡು. ಪ್ರಭಾ, ನೀನ್ ಅತ್ತೆ ಮರೆತ ಸ್ವಲ್ಪ ಮಾತಾಡು. ಆಮೇಲೆ ನೀವೆಲ್ಲ ರಿಹರ್ಸಲ್ ಮಾಡಿ. ಅಲ್ಲ, ನಾವು ನೋಡೋದ್ರಿಂದ ನಿಮ್ಗೇನು ತೊಂದರೆ ಇಲ್ಲ ತಾನೆ? ಅಯ್ಯಯ್ಯೋ, ನೀವು ಏನ್ ಹೇಳ್ತಾ ಇದ್ದೀರಾ? ನಾವು ಮಾಡೋ ನಾಟಕ ನೋಡೋದ್ರಿಂದ ಏನ್ ತಪ್ಪಿದೆ? ದಯವಿಟ್ಟು ನೀವು ನೋಡ್ಲೇಬೇಕು. ನಾವೆಲ್ಲರೂ ನಾಟಕ ಮಾಡ್ತೀವಿ, ನಮ್ಮನ್ನ ತಡೆಯೋಕೆ ಯಾರಿಂದನೂ ಆಗಲ್ಲ. ನಾನು ಯೋಚನೆ ಮಾಡ್ತಿದ್ದೆ, ನೀನು ನಿನ್ನ ಲೈಫ್ನ ಕೊನೆ ದಿನಗಳನ್ನ ಜೈಲಲ್ಲಿ ಆರಾಮಾಗಿ ಕಳಿತೀಯಾ ಅಂತ, ಲೈಕ್ ಅ ಗುಡ್ ಬಾಯ್. ಆದ್ರೆ ನೀನದನ್ನ ಮಾಡ್ಲೇ ಇಲ್ಲ. ಇಷ್ಟೆಲ್ಲ ಆದ್ಮೇಲಂತೂ ನಿನ್ನನ್ನ ಸರಿಯಾಗಿ ನೋಡ್ಕೊಳ್ಳೋದು ನಮ್ಮಿಂದ ಆಗೋದಿಲ್ಲ ವೀರೇನ್. ನೀನು ಕ್ರಿಮಿನಲ್ಸ್ಗೆ ಸ್ವದೇಶಿ ಬಗ್ಗೆ ಹೇಳಿದ್ಯಾಕೆ? ಸಾಹೇಬ್ರೆ, ಅಷ್ಟು ಭಯ ಪಡೋ ವಿಷಯ ನಿಮ್ಗೇನಿದೆ? ನಾನಂತೂ ಒಬ್ಬ ಸಾಮಾನ್ಯ ಭಾರತೀಯ ವ್ಯಕ್ತಿ, ಅದು ಇನ್ನೇನು ಗಲ್ಲಿಗೇರೋನು ಅಂತವನು ನಿಮ್ಮ ರಾತ್ರಿಯ ನಿದ್ದೆ ಕಿತ್ಕೊಂಡ. ಅಲ್ಲ, ಎಲ್ರೂ ಒಂದೇ ಮಾತರಂ ಹೇಳಿದ್ದಕ್ಕೆ ನಿಮ್ಗಷ್ಟೊಂದು ಭಯ ಆಗೋಯ್ತಾ? ಈ ಎಲ್ಲ ಕ್ರಿಮಿನಲ್ಸ್ನ ಹೇಗೆ ಸುಮ್ಮನಿರಿಸಬೇಕು ಅನ್ನೋದನ್ನ ಐ ನೋ ವೆರಿ ವೆಲ್. ಇಲ್ಲ ಸಾಹೇಬ್ರೆ, ನಿಮ್ಗದು ಗೊತ್ತಿಲ್ಲ. ನಿಮ್ಗೆ ಏನೆಲ್ಲ ಗೊತ್ತಿದೆಯೋ ಅದೆಲ್ಲ ಭ್ರಮೆ ಅನ್ಸ್ಬಿಡುತ್ತೆ. ಯಾರು ನಿಮ್ಮ ಮಾತನ್ನ ಕೇಳೋದಿಲ್ಲ. ಆಗ ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ? ಏನ್ ಮಾಡ್ತೀರಾ? ಒಂದು ದಿನ ಊರಲ್ಲಿರೋ ಎಲ್ಲ ಜನರು ಲಾಠಿ ತಗೊಂಡು ನಿಮ್ ಕಡೆ ಬಂದಾಗ ಏನ್ ಮಾಡ್ತೀರಾ? ಊರಿನ ಜನರು, ಮಹಿಳೆಯರು ಸೇರಿ ನಿಮ್ಮನ್ನ ಓಡಿಸಿ ಲಾಠಿಯಲ್ಲಿ ಹೊಡೆದು ನಿಮ್ಮ ಮರ್ಯಾದೆ ತೆಗೆದ್ರೆ ಏನ್ ಮಾಡಕ್ಕಾಗುತ್ತೆ? ಈ ಸಣ್ಣ ಪುಟ್ಟ ಮಕ್ಕಳು ಎಲ್ರು ನಿಮ್ಮನ್ನ ಚೀತು ಅಂದಾಗ ಏನ್ ಮಾಡ್ತೀರಾ? ಆ ದಿನ ಬಂದೇ ಬರುತ್ತೆ ಸಾಹೇಬ್ರೆ, ಬಂದೇ ಬರುತ್ತೆ. ಮಾತಾಡೋ ಹಾಗಿಲ್ಲ. ಯು ಆರ್ ಡ್ರೀಮಿಂಗ್ ವೀರೇನ್. ಕನಸು ಕಾಣ್ತಾ ಇದ್ಯಾ ನೀನು? ನೀನು ಈ ರೀತಿ ಕನಸುಗಳನ್ನ ಕಾಣೋದು ಬಿಟ್ಟು ನಮಗೆ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿತ್ತು. ಅದು ಸಾಧ್ಯನೇ ಇಲ್ಲ. ಒಂದು ವೇಳೆ ನೀವೇನಾದ್ರೂ ನನ್ನ ಗಲ್ಲು ಶಿಕ್ಷೆಯಿಂದ ಉಳಿಸಿದ್ರು ನಾನು ನಿಮ್ಗೆ ಸಹಾಯ ಮಾಡಲ್ಲ. ನಾನು ಏನ್ ಮಾಡಿದ್ದೀನೋ ಅದು ಸರಿಯಾಗಿ ಮಾಡಿದ್ದೀನಿ. ನಿಮ್ಮ ಕಣ್ಣೆದ್ರೆ ನೋಡಿದ್ರಲ್ಲ ಕೈದಿಗಳ ಮಧ್ಯೆ ಏನಾಯ್ತು ಅಂತ. ಆಗ ಪೂರ್ತಿ ಜೈಲಲ್ಲಿ ಒಂದೇ ಮಾತರಂ ಧ್ವನಿ ಕೇಳಿಸುತ್ತೆ. ನಾನು ಅದನ್ನೇ ಮಾಡಬೇಕು ಅನ್ಕೊಂಡೆ, ಆದ್ರೆ ಅವರೆಲ್ಲ ನನ್ಗಿಂತ ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ದಾರೆ.
ನಾವೆಲ್ಲ ಒಂದೇ ಅಂತ ಒಂದೇ ಮಾತರಂ ಕೂಗಿದರೆ ನೀವು ನೋಡಿದ್ದೀರಾ? ನನ್ನ ಸಾವಿನ ನಂತರ ಕಡಿಮೆ ಅಂದ್ರೂ 4 ಜನ ವೀರನ್ಗಳು ಅಲ್ಲೇ ಹುಟ್ಟು ಬರ್ತಾರೆ. ನಾನು ನನ್ನ ದೇಶಕ್ಕೋಸ್ಕರ ಸಂಶುಲ್ ಅಲಂನ ಹೇಗ್ ಸಾಯಿಸಿದ್ನು ಅದೇ ರೀತಿ ನಿನ್ ಎದೆಗೂ ಗುಂಡು ಬೀಳುತ್ತೆ. ಈ ಸಲ ಏನಾದ್ರೂ ರಕ್ತ ಹರಿಯೋದಿದ್ರೆ ಅದು ಬ್ರಿಟಿಷರ್ ರಕ್ತ. ಏನಾಯ್ತು? ಸಾಯಿಸೋದಕ್ಕಾಗಿಲ್ವಾ? ಎಲ್ಲಿವರೆಗೂ ನನ್ನ ನೇಣು ಹಾಕಿ ನೇತಾಕ್ತಿರೋ ಅಲ್ಲಿವರೆಗೂ ನನ್ನ ಮನಸ್ಸಿಂದ ಸ್ವಾತಂತ್ರ್ಯದ ಭಾವನೆ ಅಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಸರ್, ವಾಟ್? ಮುಕುಂದ್, ಮುಕುಂದ್, ಎಸ್ ಸರ್. ವಾಟ್ ಇಸ್ ದಿಸ್? ಹಾ ಸರ್, ಅದು ಅಲ್ಲ ಸರ್, ನಾಟಕದ ಟಿಕೆಟ್ ಸರ್. ನಾಟಕ ನಡೀತಂತ. ಶಟ್ ಅಪ್. ನಾನು ನೋಡ್ತೀನಿ ಅವರೆಲ್ಲರೂ ನಾಳೆ ನಾಟಕ ಹೇಗ್ ಮಾಡ್ತಾರೆ ಅಂತ. ಬನ್ನಿ ಬನ್ನಿ, ಎಲ್ಲರೂ ಈ ಕಡೆ ಬೇಗ ಬನ್ನಿ. ನಾವೆಲ್ಲರೂ ಈಗ್ಲೇ ಹಾಲ್ಗೆ ಹೋಗ್ಬೇಕು. ಮಾಧವ್ ಮಿಸ್ಟ್ರು ಮತ್ತೆ ಅವ್ರ ಜೊತೆ ಇರೋರು ಈಗ್ಲೇ ಬರ್ತಾರೆ. ವಿಭಾದ್ಗೆ ನೀವೆಲ್ರಿಗೂ ವಿಷಯ ತಿಳಿಸಿ. ಹಾ, ನೀವೆಲ್ರೂ ಈಗ ಸರಿಯಾಗಿ ಕೇಳಿ. ನಾವ್ ಏನೆಲ್ಲ ರಿಹರ್ಸಲ್ ಮಾಡಿದ್ವು ಕೇವಲ ಅದಷ್ಟೇ ಮಾಡೋ ಪ್ರಯತ್ನ ಮಾಡೋಣ. ಆಗ್ಲೇ ನಮ್ ನಾಟಕ ಚೆನ್ನಾಗ್ ಬರೋದು. ಆಯ್ತಾ? ಸರಿ, ಬನ್ನಿ ಬನ್ನಿ, ತಡ ಆಗ್ಬಿಡುತ್ತೆ. ಇನ್ನು ಬಹಳ ಅಭ್ಯಾಸ ಮಾಡೋದಿದೆ. ಬನ್ನಿ. ಪೊಲೀಸ್. ಮುಕುಂದ್. ಎಸ್ ಸರ್. ಏನೇ ಆದ್ರೂ ಈ ನಾಟಕ ಮಾಡಕ್ ಬಿಡಬಾರದು. ಅಗತ್ಯ ಬಿದ್ರೆ ಲಾಠಿ ಚಾರ್ಜ್ ಮಾಡು. ಎಸ್ ಸರ್. ಬಟ್ ಡೋಂಟ್ ಟಚ್ ಲೇಡೀಸ್ ಅಂಡ್ ಚಿಲ್ಡ್ರನ್. ನೀವು ಚಿಂತೆ ಮಾಡಬೇಡಿ ಸರ್, ಅವ್ರಿಗೇನು ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಪೊಲೀಸರಿಗೆ ಹೇಗೆ ಗೊತ್ತಾಯ್ತು? ಅನು ಚಿಕ್ಕಮ್ಮ, ಈಗ ಏನ್ ಮಾಡೋದು? ಪೊಲೀಸರಿದಾರಲ್ಲ, ನಾಟಕ ಹೇಗ್ ಮಾಡೋದು? ಇಲ್ಲ ಇಲ್ಲ, ಇದೇನಾಗ್ತಿದೆ? ಯಾವುದೇ ಕಾರಣಕ್ಕೂ ನಾವು ಮಾಡ್ತಿರೋ ನಾಟಕನ ನಾವು ನಿಲ್ಸೋ ಹಾಗಿಲ್ಲ. ಇಲ್ಲ, ನಾವೆಲ್ಲರೂ ಸೇರಿ ಒಟ್ಟಿಗೆ ಮುಂದೆ ಹೋಗೋಣ. ಅವ್ರೇನ್ ಮಾಡ್ತಾರೋ ನೋಡೋಣ. ಭಯದಿಂದ ಹಿಂದೆ ಸರ್ಕೊಂಡ್ರೆ ನಾವು ಭಯ ಪಡ್ತೀವಿ ಅಂತ ಇನ್ನೂ ಹೆದರಿಸ್ತಾರೆ. ಒಟ್ಟಾಗಿ ಹೋಗೋಣ. ಅಲರ್ಟ್! ಯಾರಿಗೂ ಮುಂದೆ ಬರಕ್ ಬಿಡಬೇಡಿ. ನಮ್ ದಾರಿಗೆ ಯಾಕೆ ಅಡ್ಡ ಬರ್ತಿದ್ದೀರಾ? ನಾನು ನಾಟಕ ಮಾಡೋದು ಬೇಡ ಅಂದಿದ್ದೆ. ಈ ನಾಟಕ ನಡೆಯೋ ಹಾಗಿಲ್ಲ. ಯಾಕೆ ನಡಿಬಾರ್ದು? ಶರತ್ ಅವ್ರೆ, ನಿಮ್ ಚಿಕ್ಕಮ್ಮವ್ರಿಗೆ ಹೇಳಿ ಮಾತಾಡಬೇಡಿ ಅಂತ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ನೀವ್ಯಾಕೆ ನನ್ ಬಾಯಿ ಮುಚ್ಚಿಸ್ತಿದ್ದೀರಾ? ನೀವು ನಿಮ್ ಅಧಿಕಾರಿಗಳ ಮಾತು ಕೇಳ್ತೀರಾ ಅಂತ ನಾವು ನಿಮ್ ಮಾತು ಕೇಳ್ಬೇಕು ಅಂತ ಏನಿಲ್ವಲ್ಲ. ಮತ್ತಿದು ನಿಮ್ಮ ಯುರೋಪಿಯನ್ ಕ್ಲಬ್ ಅಲ್ಲ, ನೀವ್ ಯಾವಾಗ್ಲೂ ಕಾವಲ್ ಕಾಯ್ಕೊಂಡು ನಿಲ್ಲೋಕೆ. ನಮ್ಗಿನ್ನು ಮಾಡೋಕ್ ತುಂಬಾ ಕೆಲ್ಸ ಇದೆ, ದಾರಿ ಬಿಡಿ. ನೋ ವೇ. ಎಲ್ಲರೂ ಒಟ್ಟಾಗಿ ಬನ್ನಿ. ಬಾ ಸುಬಿ, ಹೋಗೋಣ.
ಇವ್ರನ್ನೆಲ್ಲ ಹಿಂದೆ ಕಳಿಸಿ. ಎವ್ರಿಬಡಿ ಟೇಕ್ ಪೊಸಿಷನ್. ನೀವೆಲ್ರೂ ಪೊಲೀಸ್ನ ಎದುರು ಹಾಕೋಬೇಡಿ, ಇಲ್ದಿದ್ರೆ ಲಾಠಿ ಚಾರ್ಜ್ ಮಾಡ್ಬೇಕಾಗತ್ತೆ. ಈ ನಾಟಕ ಮಾಡೋ ಹಾಗಿಲ್ಲ. ನಾಟಕ ಯಾಕೆ ಮಾಡೋ ಹಾಗಿಲ್ಲ ಮಿಸ್ಟರ್ ರಿಚರ್ಡ್ಸನ್? ಏನಾಯ್ತು ಮಾತಾಡಿ. ಮಿಸ್ಟರ್ ಬೋಸ್, ನಿಮ್ ಫ್ಯಾಮಿಲಿಯಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ನಾಟಕ ಮಾಡಬಾರ್ದು ಅಂತ ಹೇಳಿದ್ದೆ, ಆದ್ರೂ ಇವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಹೋಗಿ ತಡೀರಿ, ಅವ್ರನ್ನ ತಡೀರಿ. ಆದ್ರೆ ಮಿಸ್ಟರ್ ರಿಚರ್ಡ್ಸನ್, ಈ ನಾಟಕದಲ್ಲಿ ನಿಮ್ಗಾಗ್ಲಿ ನಿಮ್ ಸರ್ಕಾರಕ್ಕಾಗ್ಲಿ ಅಪಾಯ ಆಗುವಂತದ್ದು ಏನಿಲ್ವಲ್ಲ. ಐ ಸೆಡ್ ನೋ ಅಂಡ್ ನೋ ಮೀನ್ಸ್ ನೋ. ಈ ನಾಟಕ ನಡೆಯೋ ಹಾಗಿಲ್ಲ. ಅದ್ಭುತ ಇದು. ನೀವೆಲ್ಲ ಇಷ್ಟ ಬಂದಂಗೆ ಮಾಡ್ಬೋದಾ? ಮುಕುಂದ್ ಅವ್ರೆ, ಈ ನಾಟಕ ಸಾಹೇಬ್ರಿಗೆ ಅರ್ಥ ಆಗೋಕ್ ಸ್ವಲ್ಪ ಕಷ್ಟ ಆಗಬಹುದು. ಅವ್ರ ಜೊತೆ ನೀವಿದ್ದು ಅವ್ರಿಗಿದ್ನ ಅರ್ಥ ಮಾಡಿಸಿ, ಅವ್ರಿಗೆ ಅರ್ಥ ಮಾಡಿಸಿ ನಾಟಕದಿಂದ ಸರ್ಕಾರಕ್ಕೇನು ಅಪಾಯ ಆಗಲ್ಲ ಅಂತ. ಅಪಾಯಕಾರಿ ಇದೆಯೋ ಇಲ್ವೋ ಅದನ್ನ ಪೊಲೀಸರು ನೋಡ್ಕೋತಾರೆ ಬಿಡಿ. ಪೊಲೀಸ್ ಅವ್ರನ್ನ ತಡೆಯೋಕೆ ಅಂತ ಏನಾದ್ರೂ ಬಂದ್ರೆ ಸರಿ ಇರೋದಿಲ್ಲ. ಇದೆಂಥ ಅನ್ಯಾಯ ಮಾಡ್ತಿದ್ದಾರೆ. ಇವ್ರ ಅನ್ಯಾಯ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇವ್ರು ನಮಗ್ ಬದುಕೋದಕ್ಕೂ ಬಿಡಲ್ಲ ಅನ್ಸತ್ತೆ. ಆದ್ರೆ ನಮ್ ನಾಟಕ. ಚಿಂತೆ ಮಾಡ್ಬೇಡ ವಿಭಾ, ಅಪ್ಪ ಏನಾದ್ರೂ ಮಾಡಿ ಇದಕ್ಕೆ ಒಂದು ಉಪಾಯನ ಹುಡುಕ್ತಾರೆ. ಅಪ್ಪ, ಈಗ ನಾಟಕ ಮಾಡೋಕ್ಕಾಗಲ್ವಾ? ನೀವೇ ಇವಾಗ ಏನಾದ್ರೂ ಮಾಡಿ. ಸಮಯ ಆಗೋಗ್ತಾ ಇದೆ. ಎಷ್ಟೊಂದೆಲ್ಲ ಜನರು ನಾಟಕ ನೋಡಕ್ ಬಂದಿದ್ದಾರೆ. ಇಷ್ಟೊಂದು ಜನರು ಬಂದ್ಬಿಟ್ಟಿದ್ದಾರೆ. ಇವರೆಲ್ಲ ವಾಪಸ್ ಹೋಗ್ತಾರಾ? ನಾಟಕ ನಿಜವಾಗ್ಲೂ ನಡೆಯೋದಿಲ್ವಾ? ನೀವೇನಾದ್ರೂ ಮಾಡಿ. ಇವ್ರಿಗೆಲ್ಲ ಏನ್ ಬೇಕಂತೆ? ನಮ್ಮನೆಗ್ ಒಂದ್ಸಲ ತಪಾಸಣೆ ಮಾಡೋದಕ್ ಬರ್ತಾರೆ, ಇನ್ನೊಂದ್ಸಲ ನಾಟಕ ಮಾಡ್ಬಾರ್ದು ಅಂತಾರೆ. ಸುಮ್ಮನೆ ನಾಟಕ ನಡೆಯೋದಿಲ್ಲ. ಹೋಗಿ ಎಲ್ರು, ಹೋಗಿ ಎಲ್ರು. ಅಪ್ಪ, ನಾನು ನಿಮ್ಮನ್ನೆಲ್ಲ ತುಂಬಾ ಧೈರ್ಯವಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಭಾವನೆ ತಪ್ಪು. ಯಾರು ಒಂದ್ ಸಾಮಾನ್ಯ ನಾಟಕಕ್ಕೆ ಹೆದರ್ತಾರೋ ಹಾಗೆ ಇನ್ನೊಬ್ಬರನ್ನ ಹೆದರ್ಸ್ತಾರೋ ಅವ್ರು ಹೆದರೋದು ಶೋಭೆ ತರೋದಿಲ್ಲ. ಸುಭಾಷ್, ನೀನೆಲ್ರಿಗೂ ಹೇಳು, ಈ ನಾಟಕ ನಡೆದೇ ನಡೆಯುತ್ತೆ. ಇವತ್ತೇ ಆಗುತ್ತೆ. ಅದು ಎಷ್ಟೇ ರಾತ್ರಿ ಆಗ್ಲಿ ಖಂಡಿತ ಆಗತ್ತೆ. ನಾನೀಗ ಬಂದೆ. ನೀವ್ಯಾರು ಇಲ್ಲಿಂದ ಹೋಗ್ಬೇಡಿ. ಈ ನಾಟಕ ನಡೆಯುತ್ತೆ. ಒಳ್ಳೆ ಕೆಲಸ ನಡೀತಿದ್ಯಲ್ವಾ, ಅದಕ್ಕೆ ಪೊಲೀಸರು ಇಲ್ಲಿಗೆ ಬಂದಿದ್ದಾರೆ. ನಾನು ಹೇಳ್ತಿರೋದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ದೇಶಕ್ಕೋಸ್ಕರ ದುಡ್ಡು ಸಂಗ್ರಹ ಮಾಡೋಕೆ ಅಂತಾನೆ ಈ ನಾಟಕ ಮಾಡ್ತಿರೋದು. ಮತ್ತೆ ಇದು ನಡೆದೇ ನಡೆಯುತ್ತೆ. ಏನ್ ನಡೆಯುತ್ತೆ? ನಾಟಕ ನಡೆಯಲ್ಲ ಅಂತ ಹೇಳಿದೆ ತಾನೆ? ಮನೆಗೆ ಹೊರಡಿ. ನಾಟಕ ನಡೆಯುತ್ತೆ. ಎಲ್ರೂ ಸುಮ್ನೆ ವಾಪಸ್ ಹೊರಡಿ. ಈ ನಾಟಕ ನಡೆಯೋದಿಲ್ಲ.
ಇದರಲ್ಲಿ ಮಿಸ್ಟರ್ ಜಾನಕಿನಾಥ್ ಬೋಸ್ ಏನೂ ಮಾಡಕ್ಕಾಗಲ್ಲ. ಯಾರು ಎಲ್ಲೂ ಹೋಗಲ್ಲ. ನೀವೆಲ್ರೂ ಎಲ್ಲೆಲ್ಲಿದ್ದೀರೋ ಅಲ್ಲೇ ಇದ್ಬಿಡಿ. ತಗೊಳ್ಳಿ ಮಿಸ್ಟರ್ ರಿಚರ್ಡ್ಸನ್, ಕೋರ್ಟ್ ಆರ್ಡರ್ ಇದು. ಕೋರ್ಟಿನ ಆರ್ಡರ್ ಇದು. ಈ ನಾಟಕನ ಮಾಡಿದ್ರೆ ಕೋರ್ಟಿಗೆ ಯಾವುದೇ ರೀತಿ ಅಪಾಯ ಇಲ್ಲ. ನಾನು ಅನ್ಕೋತೀನಿ ಕೋರ್ಟಿನ ಆದೇಶ ನಿಮ್ಮ ಆದೇಶಕ್ಕಿಂತ ತುಂಬಾ ದೊಡ್ಡದು ಮಿಸ್ಟರ್ ರಿಚರ್ಡ್ಸನ್. ಅದಕ್ಕೆ ಬಲವಂತವಾಗಿ ಅಡ್ಡಿ ಮಾಡೋದಕ್ಕಿಂತ ನೀವು ಇಲ್ಲಿಂದ ಹೊರಟು ಹೋಗೋದು ತುಂಬಾನೇ ಒಳ್ಳೆಯದು. 5 ನಿಮಿಷದ ಒಳಗೆ ಪೊಲೀಸ್ನವ್ರು ಇಲ್ಲಿಂದ ಹೊರಡದೇ ಇದ್ರೆ ನಾನು ಮತ್ತೆ ಕೋರ್ಟಿಂದ ಆರ್ಡರ್ ತರಕ್ಕೆ ಹೋಗ್ಲೇಬೇಕಾಗುತ್ತೆ ಮಿಸ್ಟರ್ ರಿಚರ್ಡ್ಸನ್. ಬನ್ನಿ ಸರ್. ಜಾಗ ಬಿಡಿ. ಬನ್ನಿ ಬನ್ನಿ, ಜಾಗ ಬಿಡ್ರೋ. ನಮ್ಗೆಲ್ಲ ತುಂಬಾ ತಡ ಆಗಿದೆ. ಆದ್ರೆ ನಾಟಕ ನಡೆಯುತ್ತೆ. ವೇದಿಕೆ ಸಿದ್ಧ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಸಮಯ ಬೇಕು. ಸರಿಯಾಗಿ ಸಂಜೆ 6 ಗಂಟೆಗೆ ನಾವು ನಾಟಕ ಶುರು ಮಾಡ್ತೀವಿ. ಮಿಸ್ಟರ್ ಜಾನಕಿನಾಥ್ ಬೋಸ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಇಂಥ ಕೆಲಸ ಹೇಗ್ ಮಾಡಕ್ಕಾಗುತ್ತೆ? ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ಸರ್, ಜಾನಕಿನಾಥ್ ಬೋಸು ಸಾಮಾನ್ಯ ವ್ಯಕ್ತಿ ಅಲ್ಲ ಸರ್. ಅದು ಅಲ್ಲದೆ ಒಂದು ಸುಭಾಷ್ನ ಅಪ್ಪ. ನೋಡಿದ್ರ ಸರ್ ಅವ್ರು ಏನ್ ಮಾಡಿದ್ರು ಅಂತ? ನಮ್ಗಳಿಗೇನೆ ಕೋರ್ಟಿನ ಕಾಗದ ತೋರಿಸ್ತಾ ಇದ್ದಾರೆ. ಸರ್, ಅವನನ್ನ ಹಿಡ್ಕೊಂಡ್ ಬಂದಿದೀನಿ. ಕರ್ಕೊಂಬ. ಏಯ್, ಬೈಲಿ ಬೈಲಿ. ಸರ್, ನಾಟಕ ಆಗ್ತಿರೋ ಕಡೆ ಇವನ್ನೆಲ್ರಿಗೂ ಚಹಾ ಕೊಡ್ತಿದ್ದ. ಅದು ಹಿಂದಿನ ಬಾಗ್ಲಿಂದ. ಬೈ, ನೀನ್ ಹೋಗ. ನಾಟಕ ನಡೆಯೋ ಜಾಗಕ್ಕೆ ಹೋಗ್ತಾ ಇದ್ಯಾ? ನಾನ್ ನಿನಗ್ ನಾಟಕ ತೋರಿಸ್ತೀನಿ. ಹೇ ಯು, ಟೀ ತಗೊಂಡ್ ಬರಕ್ ನಿನಗೆ ಯಾರು ಆರ್ಡರ್ ಕೊಟ್ಟಿದ್ದು? ಸರ್, ನಾನು ಹೊರಗಡೆ ಚಾ ಮಾರ್ತಾ ನಿಂತಿದ್ದೆ. ಯಾರೋ ಒಬ್ರು ಬಂದು ಒಳಗೋಗಿ ಚಾ ಕೊಡು ಅಂದ್ರು. ನನಗೆ ನಿಜವಾಗ್ಲೂ ಏನು ಅಂತ ಗೊತ್ತಿಲ್ಲ ಸರ್. ಮುಕುಂದ್. ಎಸ್ ಸರ್. ಒಳಗ್ ಹೋಗೋದಕ್ಕಿರೋದು ಒಂದೇ ದಾರಿ. ಈ ಟೀ ಮಾರೋನ್ ಗೆಟಪ್ ಅಲ್ಲಿ ಹೋಗ್ಬೇಕು. ಒಳಗೆ ಎಂಟ್ರಿ ಆದ್ಮೇಲೆ ಅಲ್ಲಿ ಯಾರ್ ಇದ್ದಾರೆ ಅಂತ ತಿಳ್ಕೋಬಹುದು. ಸರ್, ಟೆಲಿಗ್ರಾಮ್ ಬಂದಿದೆ. ಟೆಲಿಗ್ರಾಮ? ಸರ್ ಕೊಡು. ಏನ್ ಬರ್ದಿದೆ ಸರ್? ಕೋಲ್ಕತಾದಿಂದ ಅಗಸ್ಟೀನ್ ಸಾಹೇಬ್ರು ಪತ್ರ ಕಳಿಸಿದ್ದಾರೆ. ಶಂಶೂಲ್ ಹತ್ಯಾ ಪ್ರಕರಣದಲ್ಲಿ ನೇಣು ಶಿಕ್ಷೆಗೆ ಒಳಗಾಗಿರೋ ವೀರೇಂದ್ರ ದತ್ತ ಹೇಳಿದಾನೆ, ಈ ಕೇಸಲ್ಲಿ ಬಾಗ ಜತಿನ್ ಕೂಡ ಸೇರಿದ್ದಾನೆ. ಶಂಶೂಲ್ ಹತ್ಯೆದಲ್ಲಿ ಅವನದೇ ಮಾಸ್ಟರ್ ಮೈಂಡ್. ವೀರೇಂದ್ರನಾಥ್ ಹೇಳಿರೋ ಸ್ಟೇಟ್ಮೆಂಟ್ ಇಂದ ಪೊಲೀಸ್ ಇಂಟೆಲಿಜೆನ್ಸ್ಗೆ ಗೊತ್ತಾಗಿದೆ ಬಾಗ ಜತಿನ್ ಈಗ ಸದ್ಯಕ್ಕೆ ಕಟಕ್ನಲ್ಲೇ ಇದ್ದಾನೆ ಅಂತ. ಕಟಕಲ್ಲಿ? ನಮ್ಮೂರಲ್ಲಿ? ಸರ್, ಆ ಜತಿನ್ ಏನಾದ್ರೂ ಕಟಕ್ನಲ್ಲಿದ್ರೆ ಅವನು ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಖಂಡಿತ ಬರ್ತಾನೆ. ಖಂಡಿತ ಬಂದೇ ಬರ್ತಾನೆ. ಈ ನಾಟಕದಲ್ಲಿ ಸ್ವದೇಶಿಗಳ ಕೈವಾಡ ಇದೆ ಸರ್. ಆಮೇಲೆ ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡ ಕಾರ್ಯಕ್ರಮನ ಸಾಧಾರಣ ವ್ಯಕ್ತಿ ನಡೆಸೋಕ್ಕಾಗೋದೇ ಇಲ್ಲ. ನನಗೂ ಹಾಗೆ ಅನ್ನಿಸ್ತಿದೆ ಸರ್. ಜತಿನ್ ಏನಾದ್ರೂ ಕಟಕಲ್ಲಿದ್ರೆ ನಾವು ಇವತ್ತೇ ಜತಿನ್ ಮತ್ತೆ ಅವನ ಪೂರ್ತಿ ಗುಂಪನ್ನ ಅರೆಸ್ಟ್ ಮಾಡಿಬಿಡೋಣ. ಸರ್, ನಂದೇನು ತಪ್ಪಿಲ್ಲ ಸರ್. ನಾಟಕ ನಡೆಯೋ ಜಾಗದಲ್ಲಿ ನಿನಗೆ ಟೀ ಕೊಡೋದಕ್ಕೆ ಯಾರು ಹೇಳಿದ್ರು?
ಹೇಳೋ, ಯಾರು ಹೇಳಿದ್ರು? ನನ್ನ ದಿನಗಳೆಲ್ಲ ಮುಗ್ದೋಗಿದೆ. ಇನ್ನೇನು ಕೆಲವೇ ಗಂಟೆಗಳು ಉಳಿದಿರೋದು. ಸ್ವತಂತ್ರ ದೇಶ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನಿರೋದಿಲ್ಲ. ಖಂಡಿತ ನನಗೆ ಗೊತ್ತು, ಈ ದೇಶದಲ್ಲಿ ಒಂದಲ್ಲ ಒಂದು ಕಡೆ ಒಬ್ಬ ನಾಯಕ ಬೆಳೀತಿದ್ದಾನೆ. ಅವನು ಬ್ರಿಟಿಷರ ಎದುರಿಗೆ ಬಂದು ನಿಂತಾಗ ಬ್ರಿಟಿಷರು ಹಿಂತಿರುಗಿ ನೋಡ್ದೇನು ಓಡೋಗ್ತಾರೆ. ಆ ದಿನ ದೂರ ಇಲ್ಲ. ಅವನು ಎಲ್ಲರ ಜೊತೆ ನಿಂತು ನೇತೃತ್ವ ವಹಿಸ್ತಾನೆ. ಸುಬ್ಬಿ, ಏನ್ ಮಾಡ್ತಾ ಇದೀಯ? ಸುಮ್ಮನಿರು. ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಚಂದ್ರಗುಪ್ತ ನಾಟಕ ಶುರು ಆಗತ್ತೆ. ಅದಕ್ಕೂ ಮೊದಲು ನಾವು ಒಂದು ಶಪಥ ಮಾಡೋಣ. ನಮ್ಮ ಶಪಥ. ಹಾಗೆ ನನ್ನ ಬಹಳ ದೊಡ್ಡ ಇಚ್ಛೆ ಇದೆ, ನಮ್ಮ ಮಕ್ಕಳೇ ಈ ದೇಶದ ಭವಿಷ್ಯ. ಅದಕ್ಕೆ ಸುಭಾಷ್ ಕೈಯಿಂದಲೇ ಈ ಶಪಥ ಗ್ರಹಣ ಮಾಡಿಸೋಣ. ಬಾ ಸುಭಾಷ್. ಸುಭಾಷ್, ಶಪಥ ವಾಕ್ಯದ ಮಾತು ನಿನಗೆ ನೆನಪಿದ್ಯಾ? ಹೇಳು. ನಾಳೆ 21ನೇ ತಾರೀಕು ವೀರೇನಣ್ಣನ ಗಲ್ಲಿಗೆ ಹಾಕ್ತಾರೆ. ನಾವೆಲ್ಲರೂ ವೀರೇನಣ್ಣನ ಹೆಸರಲ್ಲಿ ಶಪಥ ಮಾಡೋಣ. ಇವತ್ತು ನಾವು ಈ ನಾಟಕದಲ್ಲೇ ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು ನಾವೆಲ್ಲರೂ ಯಾವ ರೀತಿ ಬದುಕ್ತೀವಿ ಅಂತ. ವೀರೇನಣ್ಣಂಗೆ ಹೇಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ.